ಎಲ್ರು ಮಳೆ ಬಂತು ಅಂತ ಮರದ ಕೆಳಗೆ ಹೋದ್ರೆ ಇವನ್ ಮಂಗನ್ ತರ ಮರದ ಮೇಲೆ ಹತ್ತ ನೋಡ್ರಿ. ಸಮಸ್ತ ಕನ್ನಡ ಜನತೆಗೆ ನಾನು ನಿಮ್ಮ ಪ್ರೀತಿಯ ಶ್ರೀಮರ್ ಕನ್ನಡಿಗ ಮಾಡುವ ನಮಸ್ಕಾರಗಳು. ಡೇ 3 ವ್ಲಾಗ್ಗೆ ಸ್ವಾಗತ. ನಮ್ಮ ಹುಡುಗರು ಟ್ರಿಪ್ಪಿಗೆ ಕರೆದ್ರಂತ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಲವರ್ಸು ಬಂದಾರ. ನೀವು ತುಂಬಾ ಥ್ಯಾಂಕ್ ಯು ಸೋ ಮಚ್. ನನ್ನ ಗಾಡಿ ನಮ್ಮ ಹುಡುಗನ್ ಕೊಟ್ಟು ನಮ್ಮ ಹುಡುಗನ ಗಾಡಿ ನಾನು ತಗೊಂಡೆ. ಹೊಡೆಯೋಕ್ಕೆ ಫೀಲ್ ಹೇಗಾಗುತ್ತೆ ಅಂತ ನೋಡಕ್ಕೆ. ನೋಡ್ರಿ ಕ್ಲೈಮೇಟು, ವೆದರು, ರೋಡ್ ಹೇಗಿದೆ ಅಂತ. ಉತ್ತರ ಕನ್ನಡದ ಬಗ್ಗೆ ಮಾತಾಡಬೇಕು ಅಂದರೆ ಪದಗಳೇ ಸಾಲಲ್ಲ. ಏನ್ಲ ತಪ್ಪು ತಿಳ್ಕೊಳ್ಳಲ್ಲ ಬಿಡುಗರು. ತಿಳ್ಕೊಳ್ಳ ಹೇಳದ್ನಲ್ಲ ತಪ್ಪು ತಿಳ್ಕೊಳ್ಳಲ್ಲ ಅಂತ. ಒಂದ್ಸಲ ತಿಳ್ಕೊಂಡ್ ನೋಡು. ನೀವೇನೇ ಹೇಳ್ರಿ, ಗೇರ್ ಗಾಡಿ ಹೊಡೆದ್ರಲ್ಲಿರೋ ಕ್ರೇಜು ಸ್ಕೂಟಿ ಹೊಡೆದ್ರಲ್ಲಿ ಇಲ್ಲ ಕಣ್ರಿ. ಲಾಸ್ಟ್ ಯಾರು ಬರ್ತಾರ ಅವ್ರ ಚಕ್ಕ ನೋಡ್ರಿ. ನಮ್ಮ ಹುಡುಗಂಗೆ ಅವ್ನು ಗಣಸು ಅಂತ ಅವನಿಗೆ ನಂಬಿಕೆ ಇಲ್ಲ. ಇನ್ನೇನು ಸ್ವಲ್ಪ ದೂರ ಇದೆ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ. ಹುಡುಗರು ನೋಡಿ ಹೇಗೆ ಕಷ್ಟಪಡ್ತಿದ್ದಾರೆ ಅಂತ. ಹತ್ತಕ್ಕೆ ಕಸರತ್ತು ಪಡ್ತಿದ್ದಾರೆ ಸಿಕ್ಕಾಪಟ್ಟೆ. ಹಾಗೆ ನಡ್ಕೊಂಡು ಹೊಂಟಿದ್ವಿ. ಅಷ್ಟರಲ್ಲೇ ಮಳೆ ಬಂತು. ಎಲ್ಲ ಫುಲ್ ಕವರ್ ಆಗಿ ಹೇಗೆ ಹೋಗ್ತಿದ್ದಾರೆ ನೋಡಿ, ಫುಲ್ ನಡುಗ್ತಿದ್ದಾರೆ. ಇನ್ನೇನು ಸ್ವಲ್ಪ ದೂರನೇ ಇದೆ ಡೆಸ್ಟಿನೇಷನ್ಗೆ. ಬಂದೇ ಬಿಡ್ತು, ತೋರಿಸ್ತೀನಿ ನೋಡ್ರಿ ಹೇಗಿದೆ ಪ್ಲೇಸು. ಸ್ವರ್ಗ ಕಣ್ರಿ. ನಿನಗೂ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಆಗ್ತಿತ್ತು ನಾನು. ಲಾಂಗ್ ಹಿಟ್ಗಳು ಗ್ರಿಪ್ ಇಲ್ಲ, ನೀನೊಬ್ಬ ರೌಡಿನ. ವ್ಯೂ ಪಾಯಿಂಟ್ ನೋಡೋಣ ಅನ್ನೋಷ್ಟರಲ್ಲಿ ಮಕ್ಕಳೇರಿ ಮಳೆ ಬಂತು. ಅದಕ್ಕೆ ಎಲ್ಲ ಗಿಡ ಕೆಳಗೆ ಬಂದರೆ ಇವು ನೋಡ್ರಿ ಮರ ಹತ್ತವನೆ ಮಂಗನ್ ಥರ. ಒಂದೆರಡು ಲೈನ್ ಹೇಳ್ಬೇಕನ್ನಿಸ್ತಿದ್ದೆ, ಹೇಳ್ತೀನಿ ನೋಡಿ. ಪ್ರಕೃತಿ ಭೇಟಿ ನೀಡುವ ಸ್ಥಳವಲ್ಲ, ಅದು ನಮ್ಮ ಮನೆ ಇದ್ದಾಗೆ. ಏನೋ ಲೈನ್ ಹೇಳ್ಬೇಕನ್ನಿಸ್ತು, ಹೇಳಿದ್ದೆ. ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿರಿ. ನೋಡ್ರಿ ಹೇಗಿದೆ ಪ್ಲೇಸು ಅಂತ. ಆದರೂ ಕ್ರೇಜಿ ಕಂಟ್ರಿ, ಸ್ವರ್ಗಕ್ಕೆ 3 ಗೇಣು. ಹಾಗೆ ನಮ್ಮದು ಒಂದಿರಲಿ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಹೇಗೆ ಮಾಡಿದ್ದೀವಿ ನೋಡ್ರಿ. ಸರಿಯಾಗಿಲ್ಲ ಅಂತ ನಮಗೂ ಗೊತ್ತಾಯಿತು, ಯಾಕಂದರೆ ಒಬ್ಬೊಬ್ಬರೊಂದೊಂಥರ ಕೈ ಮಾಡಿದ್ವಿ. ಇಷ್ಟ ಆದರೆ ಓಕೆ, ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೊತೀವಿ, ಬೇಜಾರಾಗಬೇಡಿ. ಎಲ್ಲರೂ ಪ್ಲೇಸಿಗೆ ಬಾ ಹೇಳಿ ಮನೆ ಕಡೆ ಹೊಡ್ತಿದ್ವಿ. ಹೊರಡಬೇಕಾದ್ರೆ ಹುಡುಗ ಜಾರ್ದ, ಏಟೇನಾಗಿಲ್ಲ. ಇಲ್ಲೊಬ್ಬನ ಎಗರ್ಕೊಂಡು ಬರ್ತಾನೆ, ಹೆದರ್ಕೋಬೇಡಿ, ಅವ್ನ ಮನುಷ್ಯನೇ. ಅವಾಗ ಹಂಗೆ ಆಡ್ತಿರ್ತಾನೆ. ವ್ಯೂ ಪಾಯಿಂಟ್ ನೋಡೋದು ಮುಗಿಸ್ಕೊಂಡು ನಾವು ಹೊರಟಿದ್ದೆ ಮನೆ ಕಡೆಗೆ ಹೊರಡ್ಬೇಕಾರೆ ಹುಡುಗರು ಆಡ್ತಿರೋದು ಈ ಥರ ಫುಲ್ ಎಂಜಾಯ್ಮೆಂಟ್ ಮಾಡ್ತಿದ್ದಾರೆ. ಈ ನನ್ನ ಮಕ್ಕಳದ್ದು ಒಂದೊಂದಲ್ಲ ಅಣ್ಣ. ಇವದೆಲ್ಲ ನೋಡಿಕೊಂಡು ಹುಷಾರಾಗಿ ಕರ್ಕೊಂಡು ಮನೆ ಕಡೆಗೆ ಹೊರಟ್ವಿ. ನಾಳೆ ಸಿಗೋಣ. ಇವತ್ತಿನ ಡೇ ಎಂಡ್ ಆಯಿತು. ಇಷ್ಟೇ, ಬಾಯ್.